ಇವತ್ತು KVC ಪ್ರೊಡಕ್ಷನ್ಸ್ನಲ್ಲಿ ಇದು 3ನೇ ಚಿತ್ರ. ಸುಮಾರು ವರ್ಷಗಳಿಂದ ಎಲೆಕ್ಷನಿಂದ ಸ್ವಲ್ಪ ಬ್ಯುಸಿಯಾಗಿದ್ವಿ. ಇದು ಯಾವಾಗಲೂ ಸ್ಟಾರ್ಟ್ ಆಗಬೇಕಾಗಿತ್ತು. ಸೊ ಅದರಿಂದ ನಾನು ಯೂಟ್ಯೂಬಲ್ಲಿ ಒಂದು ಕತೆ ನೋಡ್ತಾ ಇದ್ದೆ. ಒಂದು ಕತೆ ನೋಡಿ ನಾನೇ ಜಡ್ಜ್ ಮಾಡಿ ಒಬ್ಬ ಹುಡುಗನ ಕರೆದೆ, ಯಾರು ಈ ಶಾರ್ಟ್ ಫಿಲಮ್ ಮಾಡಿದ್ದು ಅಂತ. ತುಂಬ ಕಮರ್ಷಿಯಲ್ ಆಗಿ ದಿ ಬೆಲ್ ಅಂತ ಒಂದು ಸ್ಟೋರಿ ಮಾಡಿದರು. ಲಾಸ್ಟ್ ಒಂದು 8 ಮಂತ್ಸ್ ಬ್ಯಾಕು ನಾನು ಕರೆದು ಮಾತಾಡಿದೆ, ಈ ಥರ ಒಂದು ಕಮರ್ಷಿಯಲ್ ಮೂವಿ ಬೇಕು, ಹುಡುಕ್ತಾ ಇದ್ವಿ, ಕನ್ನಡದಲ್ಲಿ ಮಾಡಿಕೊಡ್ತೀರ ಅಂತ ಕೇಳಿದಾಗ ಡೈರೆಕ್ಟರ್ ರಘು ಅವರು ತುಂಬ ಕಷ್ಟಪಟ್ಟು 8 ತಿಂಗಳು ಸತ್ವವಾಗಿ ಒಂದು ಟೀಮ್ ನಮ್ಮ ಅಪಾರ್ಟ್ಮೆಂಟಿಗೆ ಕೂತ್ಕೊಂಡು ಅದನ್ನು ಕಷ್ಟಪಟ್ಟು ಇಡೀ ನನ್ನ ಸ್ನೇಹಿತರೆಲ್ಲ ಜಡ್ಜ್ ಮಾಡಿ, ಸಾಕಷ್ಟು ಜನ ತೆಲುಗು ಮತ್ತು ಕನ್ನಡ ಮತ್ತು ಮಲಯಾಳವರೆಲ್ಲ ಜಡ್ಜ್ ಮಾಡಿ ಈ ಕಥೆನ ಒಂದು ರೂಪ ಕೊಟ್ಟು, ಸೊ ಇವತ್ತಿಗೆ ಕಥೆಯಾಗಿ ನಿಂತಿದೆ. ಇವತ್ತು ತಾಯಿ ಚಾಮುಂಡೇಶ್ವರಿಯ ಪಾದ ಮೇಲಿಟ್ಟು ಇವತ್ತು ಮುಹೂರ್ತ ಮಾಡಿ ಬಹುಶಃ 8ನೇ ತಾರೀಕಿಂದ ಶೂಟ್ಗೆ ಹೊರಡ್ತಾ ಇದ್ದಾರೆ. ಇದು ಪಕ್ಕಾ ಕಮರ್ಷಿಯಲ್ ಮೂವಿ. ಬಹುಶಃ ಕನ್ನಡದ ಒಂದು ಇತಿಹಾಸದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಈ ಥರ ಮೂವಿ ಇದುವರೆಗೂ ಬಂದಿಲ್ಲ. ಬರೀ ನಾವು ಮಲಯಾಳಮಲ್ಲಿ ಮತ್ತು ತೆಲುಗಲ್ಲಿ ನೋಡ್ತಾ ಇದ್ವಿ ಕಮರ್ಷಿಯಲ್ ಮೂವಿನ. ತುಂಬ ಇಷ್ಟ ಬಿದ್ದು ಒಂದು ಕಮರ್ಷಿಯಲ್ ಮೂವಿ ಮಾಡಬೇಕು, ಕನ್ನಡದಲ್ಲಿ ಇದುವರೆಗೂ ಬಂದಿಲ್ಲ ಅಂತ ಇಷ್ಟಪಟ್ಟು ಈ ಕಥೆನ ಮಾಡ್ತಾಯಿದ್ವಿ. ಸೊ ಹಾಗೆ ನಮ್ಮ ಧನ್ವೀರ್ ಕೇಳಿದಾಗ, ಇಲ್ಲ ಅಣ್ಣ ನಿಮ್ಮ ಜೊತೆ ಒಂದು ಮಾಡಬೇಕಿತ್ತು, ಸುಮಾರು ದಿವಸಕ್ಕೆ ಇದಿತ್ತು, ಕಮಿಟ್ಮೆಂಟ್ ಇತ್ತು, ಮಾಡೋಣ ಅಂತಂದರು. ಅದೇ ರೀತಿ ನಮ್ಮ ಜ್ಯುವೆಲ್ ಶಾಪ್ನ ಬ್ರ್ಯಾಂಡ್ ಅಂಬಾಸಿಡರ್ತಕ್ಕಂಥ ನಮ್ಮ ಸಂಜನವರು ಕೂಡ ಕೇಳ್ತಾ ಇದ್ವಿ, ಒಂದು ಕತೆ ಮಾಡಬೇಕು ಅಂತ ಕೇಳಿದಾಗ ಅವರು ಒಪ್ಕೊಂಡ್ರು. ಈಗಾಗಲೇ ನಾವು ಜ್ಯುವೆಲ್ಸ್ ಉದ್ದಿಮೆ ಇರೋದ್ರಿಂದ ಮೊದಲೇ ನಾನು ಮುಳಬಾಗಿಲು ಶಾಸಕನಾಗಿದ್ದೀನಿ. ನನಗೆ ಸುಮಾರು 8-9 ವರ್ಷಗಳಿಂದ ಸತತವಾಗಿ ನಾನು ಈ ಫೀಲ್ಡಲ್ಲಿದ್ದೀನಿ. ಸುಮಾರು 30+ ಮೂವಿಗೆ ಫೈನಾನ್ಸ್ ಮಾಡಿದ್ದೀನಿ. ಪ್ರೊಡಕ್ಷನಲ್ಲಿ 3 ಮೂವಿನೇ, ಇದು 3ನೇ ಮೂವಿ. ತುಂಬ ಇಷ್ಟಪಟ್ಟು ಈ ಕಥೆನ ಮಾಡಿದ್ದೀವಿ. 100% ನಾವು ತೆಲುಗು ಬೇಸ್ ಆಗಿದ್ದರಿಂದ ಕನ್ನಡದವ್ರು ಒಪ್ಕೊತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇಡೀ ತಂಡ ಇಷ್ಟ ಬಿಟ್ಟು ಈ ಕಥೆನ ಒಪ್ಕೊಂಡು ಮಾಡ್ತಾಯಿದ್ದೀವಿ. ಬಹುಶಃ ಎಲ್ಲ ಯಂಗ್ಸ್ಟರ್ಸು, ನಮ್ಮ ಸ್ಯಾಂಡಿ ಇರ್ಬೋದು, ನಮ್ಮ ಕಾರ್ತಿಕ್ ಇರ್ಬೋದು, ನಮ್ಮ ಫೈಟ್ ಮಾಸ್ಟರ್ ಇರ್ಬೋದು, ನಾನಿರ್ಬೋದು, ನೀವು ಒಪ್ಕೊಂಡ್ರೆ ಯಂಗ್ಸ್ಟರ್ ಅಂತ, ನಮ್ಮ ಧನ್ವೀರ್ ಇರ್ಬೋದು, ಎಲ್ಲ ಯಂಗ್ಸ್ಟರ್ ಸೇರಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕನ್ನೋ ಉದ್ದೇಶದಿಂದ ಈ ಕಥೆನ ಮಾಡಿದ್ದೀವಿ. ಹಯಗ್ರೀವ್ ಅಂತ ಈಗಾಗಲೇ ತಮ್ಮ ಹೆಸರು ಕೇಳ್ಪಟ್ಟಿದ್ರು, ಹಯಗ್ರೀವ್ ಅಂತ. ಸೊ ಅದರಿಂದ ಒಳ್ಳೆ ಟೈಟ್ಲ್ ಸಿಕ್ಕಿದೆ. ಸೊ ಮುಂದೆ ನನ್ನ ಕನ್ನಡಿಗರು ಹರಿಸ್ತಾರೆ, ಇಂಥ ಒಂದು ಚಿತ್ರ ಒಂದು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತಾ, ಏನು KVC ಪ್ರೊಡಕ್ಷನ್ ಮುಂದೆ ಬರ್ತಾಯಿದೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲ ಕಲಾ ತಂಡಕ್ಕೆ ಒಳ್ಳೆಯದಾಗಲಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ. ಯಾಕಂದರೆ ಇವತ್ತು ಇಂಡಿಯಾದಲ್ಲಿ ಕನ್ನಡ ಚಿತ್ರ ಇಷ್ಟಪಟ್ಟಂಗೆ ಎಲ್ಲೂ ಇಷ್ಟಪಡ್ತಾ ಇಲ್ಲ, ತುಂಬ ಇಷ್ಟಪಡ್ತಾವ್ರೆ. ನಮ್ಮ ಚಿತ್ರ ಕೂಡ ಇಷ್ಟಪಡ್ತಾರೆ. ಸೊ ಮುಂದಿನ ದಿವಸ ಕೂಡ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ ಅಂತ ಆಶಿಸುತ್ತಾ, ಎಲ್ಲ ಮಾಧ್ಯಮ ಮಿತ್ರನ ಸಪೋರ್ಟ್ ಕೇಳುತ್ತಾ, ಸೊ ಮುಂದಿನ ಇದನ್ನು ನಮ್ಮ ಡೈರೆಕ್ಟರ್ ರಘು ಅವರು ಇದ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡ್ತಾರೆ. ನನ್ನ ಹೆಸರು ರಘುಕುಮಾರ್ ಅಂತ, ಈ ಸಿನಿಮಾ ನಿರ್ದೇಶಕ. ಸೊ ನಾನೊಂದು ಶಾರ್ಟ್ ಫಿಲಮ್ ಮಾಡಿದೆ, ದಿ ಬೆಲ್ ಅಂತ. ಅದನ್ನು ಸರ್ ನೋಡಿ ನನಗೆ ಕಾಲ್ ಮಾಡಿದರು, ಈ ಥರ ಒಂದು ನಿಮ್ಮ ಶಾರ್ಟ್ ಫಿಲಮ್ ನೋಡಿದೆ, ತುಂಬ ಚೆನ್ನಾಗಿದೆ, ನನಗೊಂದು ಕತೆ ಮಾಡ್ಕೊಳಕ್ಕಾಗತ್ತೆ ಕಮರ್ಷಿಯಲ್ ಆಗಿ ಅಂತ. ಸೊ ಅದಕ್ಕೆ ಅದ್ರ ಮೇಲೆ ವರ್ಕೌಟ್ ಮಾಡಿದಾಗ ನನ್ನ ಹತ್ರ ಒಂದು ಕತೆ ಇತ್ತು. ಸೊ ಅದಕ್ಕೆ ಈ ಥರ ಒಂದು ಕಾನ್ಸೆಪ್ಟ್ ಇದೆ ಸರ್, ಒಂದು ಸಲ ಕೇಳ್ತೀರಾ ಅಂದಾಗ ಅವ್ರು ಕರ್ಸ್ಕೊಂಡು ಕಾನ್ಸೆಪ್ಟ್ ಕೇಳಿರೋ, ತುಂಬ ಇಷ್ಟಪಟ್ಟರು. ಅದಾದಮೇಲೆ ಧನ್ವೀರ್ ಸರ್ನ ಅಪ್ರೋಚ್ ಮಾಡಿದ್ವಿ, ಧನ್ವೀರ್ ಸರು ಓಕೆ ಮಾಡಿದರು. ಸೊ ಅದೇ ಥರ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಸಪೋರ್ಟಿವ್ ನಿಂತ್ಕೊಂಡು ಈ ಸಿನಿಮಾ ಇವತ್ತು ಮುಹೂರ್ತ ಆಗಿದೆ. ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ ಸರ್, ಇದೊಂದು ಕಾನ್ಸೆಪ್ಟ್ ಬಂದು ಅಂದರೆ ಮೈಥಾಲಜಿ ಮಿಕ್ಸ್ಡ್ ಕ್ರೈಮ್ ಸರ್. ಇದುವರೆಗೂ ಈ ಮೈಥಾಲಜಿಯಲ್ಲಿ ಕ್ರೈಮ್ ಯಾರೂ ತೆಗೆದಿಲ್ಲ. ಮೈಥಾಲಜಿ ಕ್ರೈಮ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ನಮ್ಮ ಸಿನಿಮಾ ಸರ್. ಇದರೊಳಗೆ ಲವ್ ಮತ್ತು ಫ್ಯಾಮಿಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಯಾರು ಮಾಡದೇ ಇರೋ ಕಾನ್ಸೆಪ್ಟ್ ಅಂತ ನಾನು ಧೈರ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಇಂಡಿಯನ್ ಸಿನಿಮಾನೇ ತಿರುಗಿ ನೋಡಿ ಈ ಕಾನ್ಸೆಪ್ಟ್ ಯಾರು ಇಲ್ಲಿವರೆಗೂ ಟಚ್ ಮಾಡಿಲ್ಲ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಈ ಕಾನ್ಸೆಪ್ಟ್ನ ಇಲ್ಲಿವರೆಗೂ ಟಚ್ ಮಾಡೇ ಇರಲ್ಲ. ಮೈಥಾಲಜಿ ಒಳಗಡೆ ಒಂದು ಕ್ರೈಮ್ ಹೆಂಗೆ ತರ್ಬೋದು ಅಂತ ನಾನು ಕಾನ್ಸೆಪ್ಟಲ್ಲಿ ಹೇಳಿದ್ದೀನಿ ಸರ್. ಇಲ್ಲ ಸರ್, ಮಾಫಿ ಏನಿಲ್ಲ. ಕಂಪ್ಲೀಟ್ ಕಮರ್ಷಿಯಲ್ ವಿತ್ ಕ್ರೈಮು. ಹೆಂಗೆ ಮೈಥಾಲಜಿ ಒಳಗೆ ಕ್ರೈಮ್ ಹೆಂಗೈತೆ, ದೇವ್ರುಗಳ ಮಧ್ಯೆ ಕ್ರೈಮ್ ಇದ್ದರೆ ಹೆಂಗಿರುತ್ತೆ, ಆ ಥರ ಒಂದು ಸಿನಿಮಾ ಸರ್ ಇದು. ಇಲ್ಲ ಸರ್, ಗಣೇಶ ಅಲ್ಲ ಅದು, ಹಯಗ್ರೀವನೇ ಅದು. ನಿಮ್ಗೆ ಕುದುರೆ ಮುಖನೇ ಅದು, ನಿಮ್ಗೆ ಹಂಗೆ ಕಾಣಿಸ್ತಿದೆ. ಹಯಗ್ರೀವನೇ ಅದು ಸರ್. ಇಲ್ಲ ಹಯಗ್ರೀವನೇ ಸರ್. ಅದು ಸ್ವಲ್ಪ ಲೈಟ್ಗೆ ಹಂಗೆ ಅನ್ನಿಸ್ತಿದೆ, ರಿಫ್ಲೆಕ್ಟ್ ಆಗ್ತಿದೆ, ಬಟ್ ಹಯಗ್ರೀವನೇ ಸರ್.
ಸರ್ ಅಯಾಗ್ರೀವ ಅನ್ನೋದ್ಮೇಲೆ ಸಿನಿಮಾ ಹೋಗೋದು. ಅಯಾಗ್ರೀವ ಅಂತ ಏನಿದೆಯೋ ಒನ್ ಆಫ್ ದಿ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ, ಅದೇ ಆ ಮೈಥಾಲಜಿ ಕ್ಯಾರೆಕ್ಟರ್ ಮೇಲೆ ನಾವು ಸಿನಿಮಾ ಮಾಡ್ತಾ ಇರೋದು. ಅಯಾಗ್ರೀವ ಅನ್ನೋದು ಬೇಸ್ ಕೋರ್ಸ್ ಸಿನಿಮಾ, ನಮ್ಮ ಕಂಟೆಂಟು ಅಯಾಗ್ರೀವ ಥೀಮ್ ಮೇಲೆ ಹಿಡ್ಕೊಂಡು ಮಾಡ್ತಿರೋದು. ಸೊ ಮೈಥಾಲಜಿ ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ಕ್ರೈಮ್ ಒಳಗಡೆ. ಹೌದು ಸರ್, ಹೌದು ಸರ್. ಸರ್ ಸರ್ ಬೆಂಗಳೂರೇ ಸರ್, ಎಲ್ಲ ಬೆಂಗಳೂರೇ, ಎಲ್ಲ ಬೆಂಗಳೂರು. ಇಲ್ಲ ಸರ್, ನಮ್ಮ ಕತೆ ಬೆಂಗಳೂರಲ್ಲಿ ನಡೆಯೋಂಥ ಕತೆ. ಸೊ ಅದಕ್ಕೆ ನಾವು ಬೆಂಗಳೂರು ಆಯ್ಕೆ ಮಾಡ್ಕೊಂಡಿದ್ವಿ. ಬೆಂಗಳೂರು ಮಾತ್ರ. ಹೌದು ಹೌದೌದು, ಬೆಂಗಳೂರಲ್ಲೇ ನಡೆಯೋಂಥ ಕತೆ ಬೆಂಗಳೂರಲ್ಲೇ ಮಾಡಬೇಕಲ್ಲ ಸರ್, ಅದಕ್ಕೋಸ್ಕರ. ಸರ್ ರಂಗಣ್ಣ ರಘು ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ರವಿಶಂಕರ್ ಅವರು ಇದ್ದಾರೆ, ಮೇಜರ್ ತಾರಮ್ಮ ಇದ್ದಾರೆ, ಒಂದಷ್ಟು ಜನ ಸ್ಟಾರ್ ಕಾಸ್ಟ್ ಎಲ್ಲ ಮಾಡ್ಕೊಂಡಿದ್ದೀವಿ ಸರ್. ಸರ್ ಇದು ಎರಡು ಮಿಕ್ಸ್ ಸರ್. ನಾವು ನಂಬೋಂಥ ದೇವರು, ನಾವು ನಂಬ್ತೀವಿ ಅಂದರೆ ನಿಜ, ನಂಬಲ್ಲ ಅಂದರೆ ಸುಳ್ಳು, ಅದ್ರ ಮೇಲೆ ಇಟ್ಕೊಂಡು ಮಾಡಿರೋಂಥ ಒಂದು ಇಮ್ಯಾಜಿನರಿ ಕಥೆನೇ. ಇಲ್ಲ ಸರ್, ಅದು ದೇವರ ತಾನೆ. ಬಟ್ ಈ ಅಯಾಗ್ರೀವ ಅಂತ ಹೇಳೋ ಅಯಾಗ್ರೀವನ ಮೇಲೆ ಮೈಥಾಲಜಿ ಇಟ್ಕೊಂಡು ಮಾಡ್ತಿರೋ ಸಿನಿಮಾ ಸರ್. ಆ ಟೈಟ್ಲ್ ಮೇಲೆ ಮಾಡ್ತಿರೋ ಸಿನಿಮಾ. ಅಯಾಗ್ರೀವ ಅಂತ ಟೈಟ್ಲ್ ಮೇಲೆ ಸಿನಿಮಾ ಮಾಡ್ತಿತ್ತು. ಅದಕ್ಕೆ ಆಪ್ಟ್ ಆಗತ್ತಂದ್ರೆ ಆ ಟೈಟ್ಲ್ ಹುಡುಕಿ ಆ ಟೈಟ್ಲ್ ಇಟ್ಕೊಂಡಿರೋದು ಸರ್. ಸರ್ 3 ಸಾಂಗ್ ಇದೆ ಸರ್. ರೆಡಿ ಆಗಿದೆ ಸರ್, ರೆಡಿ ಆಗಿದೆ. ನಾವು ಅಂದರೆ ಟ್ಯೂನ್ ಮಾಡ್ತಾ ಇದ್ದೀವಿ. ಸೊ ಲಿರಿಕ್ಸ್ ಎಲ್ಲ ಬರೀತಾ ಇದ್ದಾರೆ ಸರ್. ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ನಮ್ಮ ಜೂಡಾ ಸ್ಯಾಂಡಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಕಾರ್ತಿಕ್ ಎಸ್ ಅಂತ DOP, ಉಮೇಶ್ RB ಅಂತ ಎಡಿಟರು, ಆಮೇಲೆ ಶೈಲೇಶ್ ರಾಜು ಚೇತನ್ ಸಿದ್ಧ ಅಂತ ಡೈಲಾಗ್ ಬರೀತಾ ಇದ್ದಾರೆ, ಆಮೇಲೆ ಅರ್ಜುನ್ ಮಾಸ್ಟರ್ ಅಂತ ಫೈಟ್ ಮಾಸ್ಟ್ರು. ಒಂದಷ್ಟು ಟೆಕ್ನಿಕಲ್ ಒಳ್ಳೆ ಟೀಮ್ ಇಟ್ಕೊಂಡು ಬಂದಿದ್ದೀವಿ ಸರ್. ಇಲ್ಲ ಸರ್, ನಮ್ಮ ಮೈಥಾಲಜಿ ಏನಿದೆ ಬೇಸ್ಡ್ ಮೈಥಾಲಜಿ ಅದನ್ನೇ ಇಟ್ಕೊಂಡು ಮಾಡ್ತಾ ಇರೋದು. ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್, ಯಾವ ಬೇಸು ಏನು. ನಾಯಕಿದು ಏನು ಪಾತ್ರ ಅಂದರೆ, ಈ ಕಾಲೇಜಲ್ಲಿ ಲವ್ ಮಾಡೋಂಥ ಇಷ್ಟ ಎಲ್ಲರೂ ಮದುವೆ ಆಗಿ ಹೀರೋನ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಮಾಡೋವಂಥ ಕತೆ ಸರ್. ಹಾಂ ಸರ್. ಸರ್ ಅದು ನಾವು ಬಜೆಟ್ ಲೆಕ್ಕನೇ ಹಾಕಿಲ್ಲ ಸರ್. ಅದು ಎಷ್ಟು ದಿನ ಆಗುತ್ತಾ ಸರ್ ಹೇಳಿದರೆ, ಒಳ್ಳೆ ಸಿನಿಮಾ ಮಾಡು, ಅದು ಎಷ್ಟಾಗುತ್ತೋ ಆಗಲಿ ಅಂತ ಹೇಳಿದರೆ ಅದು ಸರಿಗೆ ಬಿಟ್ಟಿದ್ದೀವಿ ಸರ್. ಎಷ್ಟಾಗುತ್ತೋ ಮಾಡೋ ಅಂದಮೇಲೆ ನಾವು ಯಾಕೆ ಬಜೆಟ್ ಲೆಕ್ಕ ಹಾಕೋಣ. ಪಾಪ ಹೇಳ್ತಾರಂತ ಎಲ್ಲ ಹೇಳಿಸ್ಕೊಂಡ್ಬಿಡ್ತಾ ಇದ್ದೀನಿ ನಮ್ಮವರು, ಆಯ್ತಲ್ವಾ. ನನ್ನ ಧನ್ವೀರ್ನ ಮೈಂಡಲ್ಲಿ ಇಟ್ಕೊಂಡೆ ನಾನು ಈ ಕೆಲಸ ಮಾಡಿಸಿದ್ದು. ಪಕ್ಕಾ ಕಮರ್ಷಿಯಲ್ ಮೂವಿ. ಒಬ್ಬ ತಾವು ನೋಡಿದ್ದೀರಿ, ಮಲಯಾಳಿ ಫಿಲಮ್ ಜಾಸ್ತಿ ನೋಡಿದ್ದೀರಿ, ಕನ್ನಡದಲ್ಲಿ ತುಂಬ ಈ ಥರ ಕಥೆಲಿ ಬರ್ತಾ ಇಲ್ಲ. ನಮ್ಮ ಕನ್ನಡದಲ್ಲಿ ಕಮರ್ಷಿಯಲ್ ಕಥೆಲಿ ತುಂಬ ಕಡಿಮೆ ಆಗ್ತಾ ಇದ್ದಾವೆ, ಆಯ್ತಲ್ವಾ. ಸೊ ಅದರಿಂದ ಒಬ್ಬ ಸೃಷ್ಟಿಗೆ ವಿರುದ್ಧ ಹೋದರೆ ಹೆಂಗಿರುತ್ತೆ ಅನ್ನೋದನ್ನು ನೆಗೆಟಿವಿಟಿ ಕಾರಣ ಒಬ್ಬ ಹೀರೋ ಮಾಡ್ತಿದ್ದಾರೆ, ನಾನು ರಿವೀಲ್ ಮಾಡಿಲ್ಲ. ಇನ್ನೊಬ್ಬ ಹೀರೋ ಇದ್ದಾರೆ, ನಾನು ರಿವೀಲ್ ಮಾಡಿಲ್ಲ ಅವ್ರನ್ನ. ಸೊ ಅಲ್ಟಿಮೇಟ್ಲಿ ರಿಲೀಸ್ ಆಗೋ ತನಕ ಅವ್ರನ್ನ ರಿವೀಲ್ ಮಾಡಲ್ಲ. ಸೊ ಒನ್ ಆಫ್ ದಿ ಟಾಪ್ ಹೀರೋ ಇನ್ ಕರ್ನಾಟಕದಲ್ಲಿ ಅದು ಅವ್ರು ಮಾಡ್ತಿದ್ದಾರೆ. ಸೊ ಅವ್ರ ಗೆಟಪ್ ಚೇಂಜ್ ಆಗಿದೆ. ಸೊ ಅವರು ಅಲ್ಟಿಮೇಟ್ಲಿ ಬಂದು ಕಥೆಯಲ್ಲೇ ಕಾಣಿಸ್ಕೊಂತಾರೆ, ಇಲ್ಲಿ ಯಾವ ಪ್ರೆಸ್ ಮೀಟಲ್ಲಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಇಬ್ಬರು ಹೀರೋಗಳ ಮುಂದೆ ನಡೀತಕ್ಕಂಥ ಒಂದು ಕತೆ ಇದು, ಒಂದು ಕಮರ್ಷಿಯಲ್ ಪಕ್ಕಾ ಕತೆ. ಸೊ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಒಬ್ಬರು ಇರ್ತಾರೆ. ಸೊ ಹೋಗ್ತಾ ಇರ್ತದೆ. ಸೊ ತದ್ವಿರುದ್ಧ ಹೆಂಗಿರುತ್ತೆ ಅನ್ನೋದನ್ನು ನಾವು ಮಾಡ್ತಾಯಿದ್ವಿ. ಓಕೆನಾ. ನಿಮ್ಮ ಯಶಸ್ಸು ಮತ್ತು ನಿಮ್ಮ ಆಶೀರ್ವಾದ ನಮಗೆ ಬೇಕಾಗ್ತದೆ. ಒಳ್ಳೆ ಯಂಗ್ಸ್ಟರ್ನ ಇಟ್ಕೊಂಡು, ಒಳ್ಳೆ ಗ್ರೂಪ್ನ ಇಟ್ಕೊಂಡು ಕತೆನ ರೆಡಿ ಮಾಡಿ, ನಮ್ಮ ಧನ್ವೀರವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಇದು ಕತೆ. ಯಾಕಂದರೆ ಇತ್ತೀಚೆಗೆ ಕನ್ನಡದಲ್ಲಿ ಹುಡುಕಿದ್ರೆ ತುಂಬ ಜನ ಸಿಗ್ತಾ ಇಲ್ಲ ನಮಗೆ, ಯಾರನ್ನ ಇಟ್ಕೊಂಡು ಹೋದ್ರೂ ಸಿಗ್ತಾ ಇಲ್ಲ ನಮಗೆ. ಸೊ ಇವ್ರನ್ನೇ ಇಟ್ಕೊಂಡು ಹೋಗ್ಬೇಕಂತ ಕತೆ ಮಾಡಿಸಿದ್ವಿ. ಎಕ್ಸ್ಪೆಷಲಿ ಈ ಕ್ಯಾರೆಕ್ಟರ್ಗೆ ಸಂಜನವರೇ ಬೇಕು ಅಂತ ಸೊ ಕಾದು ಮಾಡಿದ್ದೀವಿ. ಸೊ ಕೈವಾದಲ್ಲಿ ಇವರು ಬ್ಯುಸಿ ಇದ್ದರು, ಆಲ್ರೆಡಿ 3 ತಿಂಗಳು ಮುಂಚೆ ನಾವು ಹೋಗಬೇಕಿತ್ತು. ಕೈವಾದಲ್ಲಿ ಬಿರೋದ್ರಿಂದ ಈ ಕತೆನ ತೊಗೊಂಡು ಹೋಗ್ತಾ ಇದ್ವಿ. ಸೊ 8ನೇ ತಾರೀಕು ಸ್ಟಾರ್ಟ್ ಆದರೆ ಕತೆ ಎಲ್ಲೆಲ್ಲಿ ಕೇಳುತ್ತೆ, ಲೊಕೇಶನ್ ಎಲ್ಲಿ ಕೇಳುತ್ತೆ ಅಲ್ಲೆಲ್ಲ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಬಹುಶಃ ಒಂದು ಸಾಂಗು ಅಬ್ರಾಡ್ಗೆ ಹೋಗೋರು ಚಾನ್ಸ್ ಇದೆ, ಕತೆ ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದನ್ನು ಕೊಡೋಕೆ ರೆಡಿ ಇದ್ದೀನಿ. ಕಾರಣ ನಮ್ಮ ಸಿನಿಮಾದಲ್ಲಿ 3 ಸಾಂಗ್ ಇದೆ. ಒಂದು ಸಾಂಗ್ ಅಂತೂ ನಾನು ವಿಯಟ್ನಾಮಲ್ಲಿ ಶೂಟ್ ಮಾಡ್ಬೇಕಂತಿದ್ದೀನಿ. ಸೊ ಅದು ಕತೆ ನೋಡಿಕೊಂಡು ನಾನು ಇದು ಮಾಡ್ತೀನಿ ಅಂತ ಹೇಳಿದ್ದೀನಿ, ಟೈಮ್ ಬಜೆಟ್ ನೋಡ್ಕೊಂಡು ಇದು ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ಇವರೇ ಇಲ್ಲ ಅದು ನಾ ಯಾವುದೇ ಆಗಲ್ಲ. ಸೊ ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಸೊ ಆ ಕತೆ ಕೇಳ್ದಂಗೆ ನಿಮ್ಗೆ ಹೇಳ್ತೀನಿ, ಆಯ್ತಲ್ವ. ಹೌದು ಫುಲ್ ಕತೆ ಎಲ್ಲ ಫುಲ್ ಇವರೇ.
ಸೊ ಕಮರ್ಷಿಯಲ್ ಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಸೇರಿಸಿ ನಾನು ಅದಕ್ಕೋಸ್ಕರ. ಸೊ ಕತೆ ಹೋಗ್ತಾ ಇರುತ್ತೆ. ಸೊ ಒಳ್ಳೆ ಮಟ್ಟಕ್ಕೆ ಕತೆನ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದು ಮುಂದೆ ನಾನು ನಿಂತು ಈ ಕತೆನ ಮಾಡಿಸಿದ್ದೀನಿ. ಬಹುಶಃ ನೀವು ಲಾಸ್ಟಲ್ಲಿ ಪ್ರಶಂಸೆ ಕೊಡ್ತೀರಂತ ಅಂದ್ಕೊಂಡಿದ್ದೀನಿ. ಈಗಲ್ಲ, ಎಲ್ಲ ಮುಗಿದಾದ್ಮೇಲೆ ಆಯ್ತಲ್ವಾ. ಸೊ ನಾನು ಕಾದು ನೋಡ್ತೀನಿ. ಹಾಂ, ಮೆಸೇಜು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಸರ್. ಆವಾಗಲೇ ಯಾರು ಅಣ್ಣ ಒಬ್ರು ಕೇಳೋದು ಗಣಪತಿ ತಂದು ಇಟ್ಟಿದ್ದೀರಾ ಅಂತ, ಏನು ಹಿಂದ್ಗಡೆ. ಅದು ಗಣಪತಿ ಅಲ್ಲ, ವಿಷ್ಣು ಅವತಾರ, ಹಯಗ್ರೀವ ಅಂತ. ಸೊ ಮೆಜೆಸ್ಟಿಕಲ್ ದೇವರಿದ್ದಾರೆ ಹಯಗ್ರೀವ ಅಂತ. ವಿಷ್ಣು ಮತ್ತೊಂದು ಅವತಾರ ಹಯಗ್ರೀವ ಅಂತ. ಸೊ ಈ ಟೈಟ್ಲಿಗೋಸ್ಕರ ತುಂಬ ಕಷ್ಟಪಟ್ಟು ಈ ಟೈಟ್ಲನ್ನ ತೊಗೊಂಡಿದ್ದೀವಿ. ಸೊ ಬಹುಶಃ ಸೃಷ್ಟಿಗೆ ವಿರುದ್ಧವಾದರೆ ಏನಾಗುತ್ತೆ ಅನ್ನೋದೇ ನಮ್ಮ ಕತೆ. ಈ ಹೀರೋ ಮಾತಾಡ್ಬೋದಾ? ಓಕೆ, ಟೆಕ್ನಿಷಿಯನ್. ಓಕೆ, ಬಂದರು ಎಲ್ಲ ಗಣ್ಯರಿಗೆ ವಂದನೆಗಳು. ಮೊದಲನೇದಾಗಿ ತುಂಬ ದಿವಸದಿಂದ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅಂತ ನಾನು ಅಂದ್ಕೊಂಡೆ. ಸ್ಟುಡಿಯೋ ಒಳಗಡೆ ಇರುವಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಂಡ್ ಲಕಿಲಿ ನಮ್ಮ ಸಿನಿಮಾಗೋಸ್ಕರ ಒಂದು ಬ್ಯೂಟಿಫುಲ್ ಸಿಟಿಗೆ ಬಂದಿದ್ದೀನಿ, ಮೈಸೂರಿಗೆ. ಸಖತ್ ವೈಬ್ ಇದು. ಆ್ಯಂಡ್ ನಮ್ಮ ಮ್ಯೂಸಿಷಿಯನ್ಸ್ಗೆ ಮತ್ತು ನಮ್ಮ ಸಿಂಗರ್ಸ್, ಟೆಕ್ನಿಷಿಯನ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. And I want to thank our producer, Mr. Manju sir, for having me on board. The dream come true to compose for Dhanveer sir. Madam, wish you all the best, all the technicians on stage. And Yorgoskara, I'm very happy. Day one in the till today, I'm very, very happy for him. God bless him. And I believe in the story. It's a team effort. And thank you. Nemelrudu Ashirvada ಮತ್ತೆ ಬೆಸ್ಟ್ ವಿಶಸ್ ಸದಾ ಇರಲಿ ನಮ್ಮ ಜೊತೆ. ಥ್ಯಾಂಕ್ ಯು. ಉಮೇಶ್ ಮಾತಾಡ್ತಾರೆ, ನಮ್ಮ ಎಡಿಟರ್. ನಾನು ರಘು ಶಾರ್ಟ್ ಫಿಲ್ಮ್ನ ಜೊತೆಲಿದ್ದೀವಿ. ಅವರು ಕತೆ ಹೇಳಿದಾಗೆ ತುಂಬ ಇಷ್ಟಪಟ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ. ಅದು ತುಂಬ ಸಕ್ಸಸ್ ಆಗಿದೆ. ಅದಾದಮೇಲೆ ಈ ಸಿನಿಮಾ ಜೊತೆಲಿ ಮಾಡ್ತಿದ್ದೀವಿ. ಆಮೇಲೆ ಮಂಜು ಸರ್ ಥ್ಯಾಂಕ್ ಯು, ಧನ್ವೀರ್ ಸರ್ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಈ ಸಿನಿಮಾಗೆ ನಾನು ಎಡಿಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕತೆ ತುಂಬ ಇಷ್ಟಪಟ್ಟು, ಆಮೇಲೆ ಏನು ಇದೆ ಅದೆಲ್ಲನೂ ಸರ್ ಮಂಜು ಸರ್ ಕೊಡ್ತಾ ಇದ್ದಾರೆ. ಅದು ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಅವ್ರಿಗೆ. ಹಯಗ್ರೀವ ಅನ್ನೋ ಒಂದು ಒಳ್ಳೆ ಟೈಟ್ಲ್ ಇಟ್ಕೊಂಡು ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ಇಡೀ ಟೀಮಿಗೆ ಒಳ್ಳೇದಾಗಬೇಕು. ಒಂದು ಒಳ್ಳೆ ಮುಹೂರ್ತದಲ್ಲಿ, ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಪ್ಲೇಸಲ್ಲಿ ಈ ಸಿನಿಮಾನ ಮುಹೂರ್ತ ಮಾಡಿದ್ದಾರೆ. ಮಂಜಣ್ಣನ ಬಗ್ಗೆ ಹೇಳಬೇಕಂದ್ರೆ ಅವರು ಶಾಸಕರು, ಅದ್ರ ಜೊತೆಗೆ ಬಿಸ್ನೆಸ್ ಮ್ಯಾನು, ಅದ್ರ ಜೊತೆಗೆ ಅವರು ಇದ್ರೊಳಗಡೆ ಏನು ಅವ್ರ ಮೈಂಡ್ ಒಳಗಡೆಗೆ ಒಳ್ಳೆ ಕತೆಗಾರ ಇದ್ದಾನೆ ಅಂತ ಅನಿಸುತ್ತೆ ನನಗೆ. ಅವರು ಮೀಟ್ ಮಾಡಿದಾಗೆಲ್ಲ ಒಂದು ಥಾಟ್ಗಳನ್ನ ಹೇಳ್ತಾ ಇರ್ತಾರೆ, ಒಳ್ಳೊಳ್ಳೆ ಥಾಟ್ಗಳನ್ನ ಹೇಳ್ತಾ ಇರ್ತಾರೆ. ಸುಮಾರು ಸತಿ ನಾವು ಮೀಟ್ ಮಾಡಿದಾಗ, ಮಾತಾಡಿದಾಗ ತುಂಬ ಸಿನಿಮಾಗಳನ್ನ ನೋಡೋ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅವರು ಮನೆ ಒಳಗಡೆ ಒಂದು ಒಳ್ಳೆ ಥಿಯೇಟ್ರು ಕಟ್ಸ್ಕೊಂಡಿದ್ದಾರೆ. ತುಂಬ ಸಿನಿಮಾಗಳನ್ನ ನೋಡ್ತಾರೆ. ಅದು ಇಂಡಸ್ಟ್ರಿಗೆ ಅವರಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಶಾಸಕರಾಗಿ, ಈ ಬಿಸ್ನೆಸ್ ಮ್ಯಾನ್ ಆಗಿ, ಅದ್ರ ಮಧ್ಯದಲ್ಲೂ ಸಿನಿಮಾ ಮೇಲೆ ಆಸಕ್ತಿ ಇಟ್ಕೊಂಡು ಸಿನಿಮಾಗಳನ್ನ ನೋಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು ತುಂಬ ಒಳ್ಳೆಯ ವಿಷಯ. ಆ ಆಸಕ್ತಿಯಿಂದನೇ ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ. ಮಂಜಣ್ಣ ಅವ್ರಿಗೆ ಒಳ್ಳೆಯದಾಗಲಿ. ಧನ್ವೀರ್ ಇತ್ತೀಚೆಗೆ ಬಂದಿರುವಂಥ ಹೆಚ್ಚು ಯಂಗ್ಸ್ಟರ್ಸ್ಗಳಲ್ಲಿ ಹೆಚ್ಚು ಮಾಸ್ ಫಾಲೋವರ್ಸ್ ಇರುವಂಥ ನಟ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ತುಂಬ ಇತ್ತೀಚೆಗೆ ಒಳ್ಳೆ ಫ್ಯಾನ್ ಫಾಲೋವರ್ಸು ತುಂಬ ಚೆನ್ನಾಗಿ ಆಗ್ತಾಯಿದೆ. ಅವ್ರ ಕಡೆಯಿಂದನೂ ಒಳ್ಳೊಳ್ಳೆ ಸಿನಿಮಾಗಳ ನಿರೀಕ್ಷೆಯಲ್ಲಿ ಫ್ಯಾನ್ಸ್ಗಳಿದ್ದಾರೆ ಮತ್ತು ನಾವೆಲ್ಲರೂ ಇದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು ಧನ್ವೀರ್ ಕಡೆಯಿಂದ ಬರಲಿ. ಡೈರೆಕ್ಟ್ರು ಹೊಸಬರು, ಒಂದೊಳ್ಳೆ ಕತೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಇಡೀ ಟೀಮಿಗೆ ಒಳ್ಳೆಯದಾಗಲಿ. ಸಂಜನಾ ಅವರು ತುಂಬ ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು ಅನಿಸುತ್ತೆ. ಇದರಿಂದ ಒಂದೊಳ್ಳೆ ಸಿನಿಮಾಗೆ ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ತೆ. ಬಟ್ ಅವ್ರಿಗೆ ಸಿನಿಮಾ ಅಂದರೆ ತುಂಬ ಹುಚ್ಚು. ಪೊಲಿಟಿಕಲ್ಲಾಗಿ ಸಕ್ಸಸ್ ಆಗಿದ್ದಾರೆ, ಅದೇ ರೀತಿ ಇಲ್ಲಿ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಕತೆ ತುಂಬ ಚೆನ್ನಾಗಿದೆ, ನಾನು ಕೇಳಿದ್ದೀನಿ. ಸೊ ಅವರು ಯಾವ ರೀತಿ ಬೇಕಾದ್ರೂ ಖರ್ಚು ಮಾಡೋಕ್ಕೆ ರೆಡಿಗಿರ್ತಾರೆ ಪಿಕ್ಚರ್ಗೆ. ಪಿಕ್ಚರ್ ಅಂದರೆ ತುಂಬ ಇಷ್ಟ ಅವರಿಗೆ, ಸಿನಿಮಾಗಳಂದ್ರೆ ತುಂಬ ಹುಚ್ಚು. ಅವ್ರನ್ನ ಚೆನ್ನಾಗಿ ಬಳಸ್ಕೊಂಡು ನಿರ್ದೇಶಕರು ಒಂದು ಒಳ್ಳೆ ಚಿತ್ರನ ಕಟ್ಕೊಡ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೀನಿ. ಅದೇ ರೀತಿ ಧನ್ವೀರ್ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಂಬಿಕೆಯೇ ಜೀವನ, ಸಂಶಯವೇ ಮರಣ.
ನಂಬಿಕೆಯ ಅದ್ಭುತ ಕಾರ್ಯವನ್ನು ಸಾಧಿಸಿದರೆ ಸಂಶಯ ಸರ್ವನಾಶಕ್ಕೆ ನಾಂದಿ ಆಡುತ್ತದೆ. ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಒಂದು ಒಳ್ಳೆಯ ನಂಬಿಕೆಯಿಂದ ಹಯಾಗ್ರೀವ ಅಂತ ಒಂದು ಉತ್ತಮ ಚಲನಚಿತ್ರ ನಮ್ಮ ಕರ್ನಾಟಕ ಜನರಿಗೆ ತಂದುಕೊಡ್ತಿದ್ದಾರೆ. ಇದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರೋ ಅಂತ ಹೇಳಿದ್ರೆ ಕತೆ ಅವರಿಂದನೇ ಮೂಡ್ ಬಂದಿದೆ ಮತ್ತು ಹ್ಯಾಂಡ್ ಪಿಕ್ ಆಗಿ ತೊಗೊಂಡಿದ್ದಾರೆ ಪ್ರತಿಯೊಬ್ಬರಿಗೂ. ಹೀರೋ ಆಗಲಿ, ಅವ್ರ ಹೈಟು, ಅವ್ರ ಮಾಸು, ಆ ಕತೆಗೆ ಹೇಗೆ ಹೊಂದ್ಕೋಬೇಕು ಆ ಥರ ಪ್ರತಿಯೊಂದನ್ನು ಸಹ ನಿರ್ದೇಶಕರಾಗಲಿ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಮತ್ತು ನಮ್ಮ ಫೈಟ್ ಅರ್ಜುನ್ ಅವ್ರು ಸರ್ ಯಾರಿದ್ದಾರೆ ಎಲ್ಲರಿಗೂ ಹ್ಯಾಂಡ್ ಪಿಕ್ ಆಗಿ ಅವ್ರು ತೊಗೊಂಡು ಮೂವಿ ಮಾಡ್ತಿದ್ದಾರೆ. ಮತ್ತು ಅವ್ರದ್ದು ಟೇಸ್ಟ್ ಏನಿದೆ ಅವ್ರು ಹೇಳ್ದಂಗೆ ಆಂಧ್ರ ಸ್ಟೈಲ್ ಬರುತ್ತೆ. ಏನು ನಮ್ಮ NTR ಅವರು, ಚಿರಂಜೀವಿ ಅವರೆಲ್ಲ ಫಿಲಮ್ ಮಾಡ್ತಾರೆ, ಆ ಟೇಸ್ಟಲ್ಲಿ ಮಾಡೋದ್ರಿಂದ ಈ ಮೂವಿ ತುಂಬ ಉತ್ತಮವಾಗಿರೋದಂತ ನಾನು ಅನ್ಸ್ಕೊಂಡಿರ್ತೀನಿ. ಮತ್ತು ಅವರಿಗೆ ದೇವರ ಯಶಸ್ಸು ಆರೋಗ್ಯ ಕೊಳ್ಳಿ. ಮತ್ತು ಅವ್ರು ಹೇಳ್ತಾಯಿದ್ರು ನನ್ನ ಜೊತೆ, ನಾವು ಸೀನ್ ಎಲ್ಲಿ ಡಿಮ್ಯಾಂಡ್ ಮಾಡುತ್ತೆ ಅಲ್ಲೋಗಿ ಮಾಡ್ತೀವಿ, ಇದೇ ಪ್ಲೇಸ್ ಅದೇ ಪ್ಲೇಸ್ ಅಂತೆಲ್ಲ ಹೇಳ್ತಾಯಿದ್ರು. ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ರೆಡಿ ಇದ್ದಾರೆ. ಚಿತ್ರ ಉತ್ತಮವಾಗಿ ಮೂಡಿ ಬರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಹೇಬರ ಜೊತೆ ಅವರು ಇನ್ನೊಂದು ಅವರಲ್ಲಿ ಪ್ರತಿಭೆ ಇದೆ. ಅವರು ಕ್ರಿಕೆಟ್ ಆಟಗಾರರು, ಅವ್ರದ್ದೇ ಒಂದು ಕ್ರಿಕೆಟ್ ಟೀಮ್ ಇದೆ, ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ನಾವು ಮೈಸೂರು ಕಮಿಷನರು ಮತ್ತು ಚಲನಚಿತ್ರ 11 ಇದು ಕ್ರಿಕೆಟ್ ಆಡಿದ್ದೀವಿ ನಾವು. ಒಳ್ಳೆ ಉತ್ತಮ ಆಟಗಾರರು ಸಾಹೇಬರು. ಆ ರೀತಿ ನಮ್ಮದವ್ರದ್ದು ಸ್ನೇಹ ಆಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಮತ್ತು ಅವ್ರ ಚಿತ್ರ 100 ದಿನ ಹಾರಿಸಲಿ ಅಂತ ನಾನು ಚಾಮುಂಡಿ ತಾಯಿಯ ಮಡಿಯಲ್ಲಿ ಕೂತ್ಕೊಂಡು ಹಾರೈಸೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಕಂಗ್ರ್ಯಾಚುಲೇಷನ್ ಸರ್, ಆಲ್ ದ ಬೆಸ್ಟ್. ಆಶೀರ್ವಾದ ತೊಗೊಂಡು ನಿಮ್ಮ ಮುಂದೆನೇ ಬಂದಿದ್ದೀವಿ. ಅಂದರೆ ನಿಮ್ಮ ಆಶೀರ್ವಾದನೂ ನಮಗೆ ಬೇಕಾಗಿದೆ. ಸಿನಿಮಾ ನಾವು ಇವಾಗ ಶುರು ಮಾಡ್ತಾ ಇದ್ದೀವಿ, ಸೊ ಅದರಿಂದ ಅದ್ರ ಬಗ್ಗೆ ಜಾಸ್ತಿ ನಾವೇನು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮನ್ನೆಲ್ಲ ಮೀಟ್ ಮಾಡಬೇಕು. ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಬಂದಿದ್ದೀವಿ, ಇರುತ್ತೆ ಅಂತ ತಿಳ್ಕೊತೀವಿ. ಥ್ಯಾಂಕ್ಸ್ ಎಲ್ರಿಗೂ. ಧನ್ವೀರ ಸರು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ಗೆ ಮಾಸ್ ಡೈಲಾಗ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ರಘುಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಅವನು ಎಲ್ಲ ಜೊತೆಲಿ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ವಿ. ದಿ ಬೆಲ್ ಅಂದ್ಬಿಟ್ಟು ಒಂದು ಶಾರ್ಟ್ ಫಿಲಮ್ ಮಾಡಿದ್ವಿ. ಸೊ ಅದೇ ಟೀಮ್ನೇ ರಿಟೈನ್ ಮಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾನೆ. ಮಂಜು ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಒಬ್ಬ ಹುಡುಗಂಗೆ ಜಸ್ಟ್ ಕತೆ ಕೇಳಿ ಶಾರ್ಟ್ ಫಿಲಮ್ ನೋಡಿ ಅವ್ರು ಅವಕಾಶ ಕೊಟ್ಟಿದ್ದಾರೆ. ತುಂಬ ಗ್ರೇಟ್ ಅದು. ಯೂಶ್ವಲಿ ಆ ಥರ ಆಗಲ್ಲ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ವಿಶೇಷವಾದಂತಹ ಈ ಶುಭ ದಿನದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡ ದೇವತೆಯಾದಂಥ ಚಾಮುಂಡೇಶ್ವರಿ ತಾಯಿಯ ಹಯಗ್ರೀವ ಚಲನಚಿತ್ರಕ್ಕೆ ಮುಹೂರ್ತವನ್ನು, ಅದು ಈ ಒಂದು ವಿಶೇಷವಾದಂತಹ ಸ್ಥಳದಲ್ಲಿ ಆಯೋಜಿಸಿ ಈ ಒಂದು ಸುಂದರವಾದಂತಹ ಒಂದು ಮುಹೂರ್ತದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಆತ್ಮೀಯರು, ಸಹೋದರರು, ಮುಳಬಾಗಿಲು ಕ್ಷೇತ್ರದ ಶಾಸಕರು ಆದಂತಹ ಶ್ರೀಯುತ ಮಂಜುನಾಥ್ ಅಣ್ಣವರೇ, ಹಾಗೆ ಈ ಚಲನಚಿತ್ರದ ಹೀರೋ ಆದಂತಹ ತನ್ವೀರ್ ಅವರೇ, ಹಾಗೆ ಭಾಳ ಮುಖ್ಯವಾಗಿ ಈ ಚಲನಚಿತ್ರದ ಮುಖ್ಯ ತಾರಾಗಣದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ವೇದಿಕೆಯಲ್ಲಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮತ್ತು ಸಮಾಜಕ್ಕೂ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರು ಕೂಡ ಇಲ್ಲಿ ಹಾಜರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಭಾಳ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನನ್ನ ಆತ್ಮೀಯರಾದಂಥ ಹಾಗೆ ನನ್ನ ಸಹೋದರರಾದಂತಹ ಶಾಸಕರು ಆದಂಥ ಮಂಜುನಾಥ್ ಅವ್ರ ಬಗ್ಗೆ ಒಂದು ಮಾತೇ ಹೇಳಬೇಕಾಗತ್ತೆ. ಭಾಗಶಃ ಇವತ್ತಿನ ಚಲನಚಿತ್ರದ ಈ ಕ್ಷೇತ್ರದಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ಮೇರು ನಟ ಹಾಗೆ ಬೇಡಿಕೆ ಇರುವಂಥ ನಟರನ್ನು ಹುಡ್ಕೊಂಡು ಹೋಗುವಂಥ ಈ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಹೊಸ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೂ ಒಂದು ಅವಕಾಶ ಕೊಟ್ಟು ಅವ್ರನ್ನೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ತರುವಂಥ ಒಂದು ವಿಶೇಷವಾದಂಥ ವಿನೂತನ ಪ್ರಯತ್ನ ಮಾಡಿದಾರಲ್ಲ, ಇದು ನಿಜಕ್ಕೂ ಶ್ಲಾಘನೀಯ ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕನ್ನಡ ಚಲನಚಿತ್ರದ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಯಶಸ್ವಿಯ
ದಾಖಲೆಯನ್ನು ನಿರ್ಮಿಸಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಒಳ್ಳೆಯದಾಗಲಿ ಬಂದಿರೋದಕ್ಕೆ ಆ್ಯಂಡ್ ಗೆಸ್ಟ್ಸ್ಗೆ ಕೂಡ ಥ್ಯಾಂಕ್ ಯು, ನೀವೆಲ್ಲರೂ ಆಶೀರ್ವಾದ ಮಾಡಿರೋದಕ್ಕೆ. ಇವತ್ತು 2 ವಿಷಯಕ್ಕೆ ತುಂಬ ಖುಷಿ ಇದೆ. ಒಂದು ಆಫ್ಕೋರ್ಸ್ ನಮ್ಮ ಸಿನಿಮಾ ಮುಹೂರ್ತ, ಇನ್ನೊಂದು ಶುಕ್ರವಾರದ ದಿನ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ತಿರೋದು. ತುಂಬ ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಮಂಜುನಾಥ್ ಸರ್ ಇಲ್ಲಿ ಆರ್ಗನೈಸ್ ಮಾಡಿರೋದಕ್ಕೆ ಆ್ಯಂಡ್ ಈ ಸಿನಿಮಾ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ನಾನು ಕೂಡ ಇವತ್ತೇ ನಿಮ್ಮೆಲ್ಲರ ಜೊತೆ ಟೈಟಲ್ ನೋಡಿದ್ದು. ನಮ್ಮ ಟೀಮ್ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಸ್ವಲ್ಪ ಸಸ್ಪೆನ್ಸಲ್ಲಿ ಇಟ್ಟಿದ್ರು. ತುಂಬ ಖುಷಿ ಆಯಿತು ಟೈಟಲ್ ನೋಡಿ. ವೆರಿ ಪವರ್ಫುಲ್ ಟೈಟಲ್ ಇದು. ಸಿನಿಮಾಗೆ ತುಂಬ ಸೂಕ್ತ ಆಗಿದೆ ಆ್ಯಂಡ್ ಇಷ್ಟೇ ಪವರ್ಫುಲ್ ಆಗಿದೆ ನಮ್ಮ ಸಿನಿಮಾ ಕತೆ ಕೂಡ. ನಮ್ಮ ಡೈರೆಕ್ಟರ್ ಅವರ ಡೆಬ್ಯೂ ಮಾಡ್ತಾ ಇದ್ದಾರೆ, ವೆಲ್ ಪ್ರಿಪೇರ್ಡ್ ಆಗಿದ್ದಾರೆ ಆ್ಯಂಡ್ ಸರ್ ನಿಮಗೆ ಕೂಡ ಬೆಸ್ಟ್ ವಿಶಸ್. ಸಿನಿಮಾ ತುಂಬ ಚೆನ್ನಾಗಿ ಶೂಟ್ ಚೆನ್ನಾಗಿ ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಟರ್, ನಾನು ಅವ್ರ ಫ್ಯಾನ್. ಇನ್ಫ್ಯಾಕ್ಟ್ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ. ಐ ಮೀನ್ ಬೇರೆ ಸಿನಿಮಾಗಳಿಗೆ, ನಮ್ಮ ಸಿನಿಮಾಗಳಿಗೆ ಕೂಡ ವಂಡರ್ಫುಲ್ ಸಾಂಗ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಧನ್ವೀರ್, ಕಂಗ್ರ್ಯಾಚುಲೇಷನ್ಸ್ 5 years ಕಂಪ್ಲೀಟ್ ಮಾಡಿರೋದಕ್ಕೆ ಆ್ಯಂಡ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಶೂಟ್ಗೆ. ಫಾರ್ ಟುಡೇ ಅಷ್ಟೇ, ಟೂ ಸೂನ್ ಟು ಟೆಲ್ ಎನಿಥಿಂಗ್. ಸೊ ಥ್ಯಾಂಕ್ ಯು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ದಯವಿಟ್ಟು ಬ್ಲೆಸ್ ಮಾಡಿ ಟೀಮ್ನ ಅಂತ ಕೇಳ್ಕೊತೀನಿ. ಬೆಂಗಳೂರಿಂದ ಹಲವಾರು ಮಾಧ್ಯಮದವರು ಹಾಗೆ ಡಿಜಿಟಲ್ ಮೀಡಿಯಾದವರು ಬಂದು ಇಲ್ಲಿ ಗಂಟ ಬಂದು ನಾವಿವತ್ತೇನು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ, ಹಾಗೆಯೇ ನನ್ನ ಇಷ್ಟ ದೇವತೆ, ನನ್ನ ಆರಾಧ್ಯ ದೇವತೆ ಚಾಮುಂಡೇಶ್ವರಿ ಅವಳ ಕ್ಷೇತ್ರದಲ್ಲಿ ಇವತ್ತು ನನ್ನ 5ನೇ ಸಿನಿಮಾದ ಮುಹೂರ್ತನ ಮಾಡಿಕೊಡೋದಕ್ಕೆ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಲೈಫ್ ಲಾಂಗ್ ಮೆಮೊರಬಲ್ ಮೂಮೆಂಟ್ ಆಗಿ ಉಳಿಯುತ್ತೆ. ಹಾಗೆಯೇ ಇದು ನನ್ನ 5ನೇ ಚಿತ್ರ ಹಯಗ್ರೀವ. ತುಂಬ ಖುಷಿ ಇದೆ. ಒಂದು ಒಳ್ಳೆ ಟೈಟ್ಲ್ ಜೊತೆಗೆ, ಒಂದು ಒಳ್ಳೆ ಕತೆ ಜೊತೆಗೆ, ಇಡೀ ಒಂದು ಹೊಸ ಟೀಮ್ ಜೊತೆಗೆ, ಅಂದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲ ಅವಾಗಲಿಂದನೂ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೊ ನಂಗೆ ಕಾರ್ತಿಕ್ ಅವರು ಸಿನಿಮಾಟೋಗ್ರಾಫರ್ ವರ್ಕ್ ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ. ಸೊ ಎಲ್ಲ ಕೂತು ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ, ಸೊ ಒಂದೊಳ್ಳೆ ಟೀಮ್ ಸೆಟಪ್ ಮಾಡಿ ಈ ಸಿನಿಮಾನ, ಜೊತೆಗೆ ಕಂಟೆಂಟ್ ಆಗೇ ಇತ್ತು. ಸೊ ಕಂಟೆಂಟ್ಗೆ ತಕ್ಕನಂಗೆ ನಾವು ಟೆಕ್ನಿಕಲ್ ವೈಸೂ ಅದೇ ಥರ ಸ್ಟ್ರಾಂಗ್ ಆಗಿರಬೇಕು ಅಂತ ಕೂತು ಪ್ಲ್ಯಾನ್ ಮಾಡಿ, ಹಾಗೆಯೇ ಮಂಜು ಸರ್ ನಮ್ಮದು ಅವ್ರದ್ದು ಅವಾಗಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಬಟ್ ಕಾಲ ಕೂಡ ಬಂದಿಲ್ಲ, ಈಗ ಕೂಡ ಬಂದಿದೆ. ಸೊ ಅದರಿಂದ ಏನು ಮುಂದಕ್ಕೆ ಇನ್ನೂ ಏನು ಹೇಳೋಕ್ಕೆ ಹೋಗಲ್ಲ, ಇನ್ನು ಟೈಮ್ ಇದೆ ಎಲ್ಲಾದರೂ ರಿವೀಲ್ ಮಾಡೋಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಭರೋಸಾ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನು ಟೀಸರ್ ಲಾಂಚ್ ಇದೆ ಸರ್, ಟ್ರೇಲರ್ ಲಾಂಚ್ ಇದೆ ಸರ್, ಸಾಂಗ್ ಲಾಂಚ್ ಇದೆ ಸರ್, ಎಲ್ಲ ಹೇಳ್ತೀನಿ ಸರ್. ಹಯಗ್ರೀವಾ ಸರ್, ಖಂಡಿತ ಇರುತ್ತೆ ಸರ್. ಅವ್ರು ಅಲ್ಲೇ ಹೇಳಿದ್ರಲ್ಲ ಸರ್ ಆಗ್ಲೇ, ಬರಿಬೇಕು ಅಂದರೆ ಮಾಸ್ಟರ್ ಡೈಲಾಗ್ ಬರಿಬೇಕು ಅಂದರೆ ಅಂತ ಅವರೇ ಬರ್ತಿರೋದು ಮಾಸ್ಟರ್ ಡೈಲಾಗ್ ಸ್ಕೂಲ್. ಹಾಂ ಸರ್, ಈಗ ಅರ್ಜುನ್ ಮಾಸ್ಟರ್ ಒಂದು ಬೇರ್ ಬಾಡಿ ಶೂಟ್, ಅದೇ ಫೈಟ್ ಸೀಕ್ವೆನ್ಸ್ ರೆಡಿ ಮಾಡಿದ್ದಾರೆ. ಸೊ ಅದು ಕಂಪ್ಲೀಟ್ ನೀಗ್ರೋಸ್ ಅವ್ರ ಜೊತೆ ಇರುತ್ತೆ ಫೈಟ್ ಸೀಕ್ವೆನ್ಸು. ಸೊ ಅದು ಕಂಪ್ಲೀಟ್ ಆ ನೀಗ್ರೋಸ್ಗಳು ಗೊತ್ತಲ್ಲ ನಿಮಗೆ ಹೆಂಗಿರ್ತಾರೆ ಅಂತ. ಸೊ ಅದೇ ರೀತಿ ಬೇರ್ ಬಾಡಿ ಕಂಪ್ಲೀಟ್ 6 ಪ್ಯಾಕ್ ತಿರ್ಗಾ ಆಫ್ಟರ್ ಬಜಾರ್ ಆನ್ ಸ್ಕ್ರೀನ್, ಬಿಗ್ ಸ್ಕ್ರೀನ್ ಮೇಲೆ ತಿರ್ಗಾ 6 ಪ್ಯಾಕಲ್ಲಿ ಬೇರ್ ಬಾಡಿ ಫೈಟ್ ಮಾಡ್ತಾರೆ ಸಿನಿಮಾಗೆ. ಸರ್ 8 ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪ್ ಒಂದೇ ಸ್ಟೇಜ್ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದ್ರು ಸರ್. ಹೌದು ಸರ್, ಜೊತೆಗೆ ಕಂಟೆಂಟ್ ನಾನು ತುಂಬ, ನೀವು ನೋಡಿದಂಗೆ ನಾನು ಮೊದಲನೇ ಚಿತ್ರ ಇಲ್ಲಿ ಗಂಟೆ ಸರ್ ವಿಭಿನ್ನತೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಂದು ಪಾತ್ರದಲ್ಲೂ ವರ್ಸಟೈಲಿಟಿ ಇಷ್ಟಪಡ್ತೀನಿ. ಜೊತೆಗೆ ಮಾಡಿದ ಪಾತ್ರನೇ ಮಾಡಿ ಜನಕ್ಕೆ ಇದಾಗ ಬದಲು ಲೈಕ್ ಹೊಸ್ತನ ಅಂತ ಏನೋ ಒಂದು ಕೊಟ್ಟಾಗ ಜನನೂ ಅಕ್ಸೆಪ್ಟ್ ಮಾಡ್ಕೊತಾರೆ. ಸೊ ನನಗೆ ಬಜಾರ್ ಆಗಿರ್ಬೋದು, ಬೈಟಲು, ಕೈವ, ವಾಮನ, ಸೊ ಈಗ ಅಯಗ್ರೀವ ಇದೇ ಒಂದು ಡಿಫ್ರೆಂಟ್ ಪಾತ್ರ ಬರುತ್ತೆ. ಅಂದರೆ ಇಲ್ಲಿ ನೋಡ್ತೀರಾ ಅಯಗ್ರೀವ ಬೇರೆ, ನೆಕ್ಸ್ಟ್ ಲುಕ್ನ ರಿವೀಲ್ ಮಾಡ್ತೀವಲ್ಲ ಅವಾಗ ನೋಡೋ ಅಯಗ್ರೀವನೇ ಬೇರೆ ಇರ್ತೀನಿ ಆ್ಯಸ್ ಅ ಧನ್ವೀರ ಕ್ಯಾರೆಕ್ಟರ್ ಆಗಿ. ಸೊ ಅದು ನಂಗೆ ತುಂಬ ಇಷ್ಟ ಮಾಡೋಕ್ಕೆ, ವರ್ಸಟೈಲಿಟಿ ಮೇಂಟೈನ್ ಮಾಡೋಕ್ಕೆ. ಸೊ ಅದರಿಂದ ಕಂಟೆಂಟ್ ನಾನು ಒಪ್ಕೊಂಡೆ. ನಿಮ್ಮ ಬಾಯಾರಿ ಇವತ್ತು ಹೇಳಿದ್ರಲ್ಲ ಶುಕ್ರವಾರ, ಹಂಗೆ ಆಗಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರಗಳಿಗೆ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಚಿತ್ರ ಇವತ್ತಷ್ಟೇ ಶುರುವಾಗಿದೆ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ
ನಮ್ಮ ಇಡೀ ತಂಡದ ಬೆಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.